ಅಡ್ಗೆ ಮಾಡ್ತಿದ್ಯಾ? ನಾನೇನಾದ್ರೂ ಹೆಲ್ಪ್ ಮಾಡ್ಲಾ? ಬ್ಯಾಡ ಕಣವಿ, ಎಲ್ಲ ಮಾಡಾಗದೆ. ಅಕ್ಕ, ನೀನ್ ಬೆಳಗ್ಗೆ ಇಡ್ಲಿ ಸಾಂಬಾರ್ ಮಾಡಿದಲ್ಲ, ತುಂಬಾ ಚೆನ್ನಾಗಿತ್ತು. ಅಕ್ಕ, ನೀನ್ ಮತ್ತೆ ಮುಂದಿನ ಜೀವನ ಬಗ್ಗೆ ಏನಾದ್ರೂ ಯೋಚನೆ ಮಾಡಿದ್ಯಾ? ಸದ್ಯಕ್ಕೆ ಅದು ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡಿಲ್ಲ ಕಣವಿ. ಇರೋ ಅಷ್ಟಿನ ಅವ್ವ ಮತ್ತೆ ಅಪ್ಪಯ್ಯನ ಸಂದಾಕ್ ನೋಡ್ಕೊಂಡ್ರೆ ಆಟೆ ಸಾಕು. ಅಕ್ಕ, ನಾನು ಹೀಗೆ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಮುಂದೆ ಮದುವೆ ಬಗ್ಗೆ ಏನು ಯೋಚನೆ ಮಾಡಿದ್ಯಾ? ಯಾರ ಅಪ್ಪಯ್ಯ ಏಳು ಕಳ್ಸಿದ್ರ ಕೇಳು ಅಂತ? ಚೇಚೆ, ಇಲ್ಲ ಅಕ್ಕ. ನಾನು ಕೇಳಿದ್ದಕ್ಕೆ ಪಾಪ ಅಪ್ಪನ ಮೇಲೆ ಯಾಕೆ ಕೋಪ ಮಾಡ್ಕೋತೀಯಾ? ಯಾಕೆ ಸುಮಾ ಎಲ್ರು ಇದನ್ನೇ ಮಾತಾಡ್ತಿದ್ದೀರಾ? ಹುಡ್ದವ್ರೆಲ್ಲ ಮದ್ವೆ ಆಗ್ಲೇಬೇಕು ಅಂತ ಏನೂ ಇಲ್ಲ ತಾನೆ? ನಮ್ ಪ್ರಪಂಚಕ್ಕೆ 7 ಜನ ಮದ್ವೆ ಆಗದಿರೋರು ಇದ್ದಾರೆ ಗೊತ್ತಾ? ನಿಮ್ ಪ್ರಕಾರ ಒಬ್ಬ ಮನ್ಸ ಜೀವನ ಪೂರ್ತಿ ಒಂಟಿಯಾಗಿ ಬದುಕಿದ್ರೆ ಅದು ತ್ಯಪ್ಪ? ಅಕ್ಕ, ಒಂಟಿಯಾಗಿರೋದು ತಪ್ಪು ಅಂತ ನಾನು ಹೇಳ್ತಿಲ್ಲ. ಆದರೆ ಹಾಗಿರ್ಬೇಕು ಅಂದರೆ ಜೀವನದಲ್ಲಿ ಏನಾದರೂ ಗುರಿ ಇರಬೇಕಲ್ವಾ? ಹಾಗೇನಾದರೂ ಇದೆಯಾ ಹೇಳು. ನೀನು ಒಂಟಿಯಾಗಿರೋದು ಸರಿ ಅಂತ ನಾನೇ ಹೇಳ್ತೀನಿ. ಹಾಗೇನೂ ಇಲ್ಲ ಅಲ್ವಾ? ಮತ್ತೆ ನೀನು ಮದುವೆ ಆಗೋದೇ ಸರಿ ಅಕ್ಕ. ನಿನಗೆ ಹೇಳೋ ಅಷ್ಟು ನಾನು ದೊಡ್ಡೋಳಲ್ಲ. ಆದರೂ ನನಗೇನು ಸರಿ ಅನಿಸುತ್ತೋ ನಾನು ಅದನ್ನು ಹೇಳೇ ಹೇಳ್ತೀನಿ. ನೋಡಕ್ಕ, ನೀನು ಅಡುಗೆ ಚೆನ್ನಾಗಿ ಮಾಡ್ತೀಯ, ಅದರಲ್ಲಿ 2 ಮಾತಿಲ್ಲ. ನಾನು ಜೀವನನ ಊಟಕ್ಕೆ ಹೋಲಿಸ್ತೀನಿ. ನಾವು ಅಡುಗೆ ಮಾಡಿದ್ರೆ ಬರೀ ಅನ್ನ ಮಾತ್ರ ಮಾಡ್ತೀವ ಹೇಳು? ಅದ್ರ ಜೊತೆ ಸಾಂಬಾರು, ಪಲ್ಯ, ಉಪ್ಪಿನಕಾಯಿ, ಅದು ಇದು ಅಂತ ಸೈಡಲ್ಲಿ ಹಾಕ್ತಿರ್ತಾನೆ. ಹೌದು. ಈಗ ನಾವು ಊಟ ಅಂತ ಹೇಳಿ ಬರೀ ಅನ್ನ ತಿನ್ನೋಕ್ಕಾಗತ್ತಾ? ಇಲ್ಲ ಅಲ್ವಾ? ಊಟದಲ್ಲಿ ಹೊಟ್ಟೆ ತುಂಬಿಸೋದು ಅನ್ನನೇ ಆದರೂ ಸಾಂಬಾರಿಲ್ಲ ಅಂದರೆ ಅನ್ನಕ್ಕೆ ಟೇಸ್ಟೇ ಇರಲ್ಲ ಅಲ್ವಾ? ನಾವು ತಿನ್ನೋ ಊಟದಲ್ಲೇ ಹೀಗಿರ್ಬೇಕಾದ್ರೆ ಇನ್ನು ಜೀವನದಲ್ಲಿ ಇರಲ್ವಾ ಅಕ್ಕ? ನೀನೇ ಹೇಳು. ನಮ್ಮ ಜೀವನದಲ್ಲಿ ಒಬ್ಬ ಸಂಗಾತಿ ನಮ್ಮ ಜೊತೆ ಇಲ್ಲ ಅಂದರೆ ಇಡೀ ಜೀವನ ಸಾಂಬಾರಿಲ್ದಿರೋ ಅನ್ನದ ಥರ ವೇಸ್ಟ್ ಆಗೋಗುತ್ತೆ ಅಕ್ಕ. ನೀನೇ ಯೋಚನೆ ಮಾಡು. ಏನು ನನ್ನ ಮುಂದೆನೇ ಆಡ್ಬೆಳ್ದು ಹುಡುಗಿ ನನಗೆ ಹೇಳಕ್ ಬರ್ತಿದ್ದಾಳೆ ಅಂತ ಅನ್ಕೊಂಬೇಡ ಅಕ್ಕ. ಒಳ್ಳೇದು ಹೇಳಕ್ಕೆ ಯಾರಾದ್ರೆ ಏನು? ಸುಮಾ, ದೊರೆ ಅವ್ರು 7 ದಿನ ತಿಟ್ಟುವ ರವಿ ಮನೆ ಖಾಲಿ ಮಾಡ್ಬೇಕಾ? ಅಜ್ಜಿ, ಸಮಾಧಾನ ಮಾಡ್ಕೊಳ್ಳಿ ಅಜ್ಜಿ. ಟೈಮ್ ಆಯ್ತು, ಹೊರಗಡೆ ಬನ್ನಿ. 100 ಜನಕ್ಕೆ ನ್ಯಾಯ ಹೇಳಿದ ಮನೆಗೆ ಕಾನೂನು ಹೆಸರು ಹೇಳ್ಕೊಂಡು ಮೋಸ ಮಾಡ್ತಾವ್ರೆ. ಅಪ್ಪ, ಇದು ಬರೀ ಮನೆ ಅಲ್ಲವ, ದೇವಸ್ಥಾನ. ಬೀಗ ಹಾಕಿದ್ರೆ ಒಳ್ಳೇದಾಯ್ತದ? ಇದನ್ನೆಲ್ಲ ನೋಡ್ಬೇಕು ಅಂತ ನನ್ನ ಇನ್ನೂ ಜೀವಂತವಾಗಿ ಇಟ್ಟಿದೀಯಾ ದೇವ್ರೆ? ಅದ್ರ ಬದಲು ನನ್ ಬಂಗಾರ ಹೋದಾಗ್ಲೆ ನನ್ ಪಿರಣ ತಕೊಂಡ್ಬಿಟ್ಟಿದ್ರೆ ಆಯ್ತಾ ಇರ್ಲಿಲ್ವೇ? ಅಳಿಯಂದ್ರೆ ರೀ, ಈ ಜನ ಮೋಸ ಮಾಡಿದ್ರು ಕಾನೂನು ನಮಗ್ ಮೋಸ ಮಾಡಲ್ಲ ರೀ. ಈ ಮನೆ ನಮಗ್ ಸಿಕ್ಕೇ ಸಿಗುತ್ತೆ. ನೀವ್ ಯಾರು ಯೋಚನೆ ಮಾಡ್ಬೇಡಿ. ಟೈಮ್ ಆಗ್ತಾ ಇದೆ, ಎಲ್ರು ಹೊರಗಡೆ ಬನ್ನಿ. ಬಮ್ಮ, ಲೇಟ್ ಆಯ್ತು. ಬನ್ರಿ. ಬನ್ರಿ.
ಒಬ್ಬೊಬ್ರು ತಮ್ಮ ಯೋಗ್ಯತೆ ಮೀರಿ ಆಸೆ ಪಡ್ತಾರೆ, ಮುಂದೆ ಅದ್ರ ಪರಿಣಾಮ ಏನಾಗುತ್ತೆ ಅಂತ ಯೋಚನೆನೂ ಮಾಡೋದಿಲ್ಲ. ನಿಮ್ ಜೊತೆ ನಾವು ಮಾತಾಡಲ್ಲ. ಕಾನೂನಿಂದ ಏನು ಉತ್ತರ ಕೊಡ್ಬೇಕು ಅದನ್ನ ಕೊಡ್ತೀವಿ. ಕಾಡ್ ಮೃಗಗಳ ಜೊತೆ ನಾವು ಮಾತಾಡಿದ್ರೆ ನಮಗ್ ಬುದ್ಧಿ ಇಲ್ಲ ಅಂತ ಹೇಳ್ತಾರೆ. ನೋಡ್ದ್ಯಾರಾದ ನಮ್ಮನೆ ಕಾಡ್ ಮೃಗ ಅಂತಿದ್ದಾಳೆ. ಗೊತ್ತಾಗುತ್ತೆ ಬಿಡಿ ರಾಜು ಅವ್ರೆ, ಇನ್ ಸ್ವಲ್ಪ ದಿವಸದಲ್ಲಿ ಯಾರು ಎಲ್ಲಿರ್ತಾರೆ, ಯಾವ ಮೃಗಗಳು ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ. ಒಂದು ಕೆಲಸ ಆಯ್ತಲ್ವಾ, ಹೋಗೋಣ ರಾಧಾ. ಶ್ಯೂರ್ ವೈಭವ್, ಇಲ್ಲಿದ್ದು ಇವ್ರುಗಳ ಎಮೋಷನಲ್ ಡ್ರಾಮಾ ನೋಡೋದಕ್ಕೆ ನನಗೂ ಆಗಲ್ಲ. ಲೆಟ್ಸ್ ಮೂವ್.